ಮಾಬಾ ಕಾರ್ಪೊರೇಟ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್. ಈ ಅಶ್ವಥ್ ನಾರಾಯಣ ಮತ್ತು ತಿಮ್ಮಯ್ಯ ಅನ್ನೋರಿಬ್ಬರು ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಮಾಬಾ ಕಾರ್ಪೊರೇಟ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ 4 ಫ್ಲ್ಯಾಟು ಸೇಲ್ ಮಾಡ್ತೀವಿ ಅಂತ ಸೇಲ್ ಅಗ್ರಿಮೆಂಟ್ ಮಾಡ್ತೀವಿ. ಆ ಸೇಲ್ ಅಗ್ರಿಮೆಂಟು ಎಕ್ಸಿಕ್ಯೂಟ್ ಆಗೋ ಮೊದಲೇ ಆ 3 ಫ್ಲ್ಯಾಟನ್ನ ಬೇರೆ ವ್ಯಕ್ತಿಗಳಿಗೆ ಮಾರಾಟ ಮಾಡಿದ್ದಾರೆ. ನಮ್ಮಿಂದ ಪ್ರತಿ ಫ್ಲ್ಯಾಟ್ಗೆ 20 ಲಕ್ಷ ಅಡ್ವಾನ್ಸ್ ತೊಗೊಂಡಿದ್ದಾರೆ. ಇನ್ನು ಬ್ಯಾಲೆನ್ಸ್ ಕನ್ಸಿಡ್ರೇಷನ್ ನಾವು ಕೊಡಬೇಕಿತ್ತು. ಅವರು ನಾವು ಅಗ್ರಿಮೆಂಟ್ ಮುಗಿಯೋಷ್ಟರೊಳಗೇ ಅವರು ಬೇರೆಯವರಿಗೆ ಸೇಲ್ ಡೀಡ್ ಮಾಡಿದ್ದಾರೆ. ಅದರಲ್ಲಿ 4 ಫ್ಲ್ಯಾಟಲ್ಲಿ ಫ್ಲ್ಯಾಟ್ ನಂಬರ್ ಅದು ಇರೋದು ರಾಮಚಂದ್ರ ವಿಲೇಜಲ್ಲಿ. ಮೊದಲನೇ ಫ್ಲ್ಯಾಟ್ ನಂಬರ್ 313. ಫ್ಲ್ಯಾಟ್ ನಂಬರ್ 313 ಇನ್ 517 ಅದು ಬಂದ್ಬಿಟ್ಟು ಇನ್ ಫೇವರ್ ಆಫ್ ವಿನೋದ ಮಾಡಿಕೊಟ್ಟಿದ್ದಾರೆ. ಫ್ಲ್ಯಾಟ್ ನಂಬರ್ 507 ಇನ್ ಫೇವರ್ ಆಫ್ ಸಂಧ್ಯಾ ವೆಂಕಟರಾಜ್ ಮಾಡಿಕೊಟ್ಟಿದ್ದಾರೆ. ಫ್ಲ್ಯಾಟ್ ನಂಬರ್ 4713 ಅದು ಬಂದ್ಬಿಟ್ಟು ನೋಟಿಸ್ ಇಶ್ಯೂ ಮಾಡಿದ್ದೀವಿ, ಬಿಕಾಸ್ ಅದು ನಮ್ಗೆ ಗಮನಕ್ಕೆ ಬಂದಿದೆ ಬೇರೆಯವ್ರಿಗೆ ಮಾರಕ್ಕೆ ಇಟ್ಟಿದ್ದಾರೆ ಅಂತ. ಸೊ 4th ಫ್ಲ್ಯಾಟ್ನ ನಾವು ನೋಟಿಸ್ ಇಶ್ಯೂ ಮಾಡಿದ್ದೀವಿ. ಈಗ ನಿಮ್ಗೆ ಎಷ್ಟು ದುಡ್ಡು? ಟೋಟಲ್ 80 ಲಕ್ಷ. 4 ಫ್ಲ್ಯಾಟ್ಸ್ ಇಂದ 70 to 80 ಲ್ಯಾಕ್ಸ್. ಏನ್ ಹೇಳ್ತಾರೆ? ಅವ್ರ ಜೊತೆ ನಾವು ದಿನ ಮಾತಾಡ್ತಾನೆ ಇದ್ದೀವಿ. ಅವರು ನಮ್ಮ ಆಫೀಸಿಗೆ ಬಂದು ಮಾಬಾ ಕಾರ್ಪೊರೇಟ್ ಸರ್ವಿಸಸ್ ಬಂದು ದಿನ ಒಂದು ಹೇಳ್ತಾರೆ, ಲೈಕ್ ಇವತ್ತು ನಿಮ್ದು ಏನು ಕೊಟ್ಟಿದ್ದೀರಾ ದುಡ್ಡು ನಾವು ರಿಟರ್ನ್ ಮಾಡಕ್ಕೆ ರೆಡಿ ಇದ್ದೀವಿ ಅಂತ ಹೇಳ್ತಾರೆ. ಬಟ್ ನಮಗೆ ಒಂದು ನೋಟಿಸು ಇಶ್ಯೂ ಮಾಡಲ್ಲ. He goes ahead and does the absolute sale deed with all of the 3 persons of whoever I previous to this. ಅವ್ರಿಗೆ ಡೈರೆಕ್ಟ್ ಆಗಿ ಅವ್ರು ಬಂದ್ಬಿಟ್ಟು absolute sale deed ಮಾಡಿಕೊಡ್ತಾರೆ. ನಮ್ಮ ಗಮನಕ್ಕೊಂದು ತಂದು ಅವ್ರು ಮಾಡಿದ್ರೆ ಅದು ನಾವು ಓಕೆ ಅಂತ ಒಪ್ಕೋಬೋದಾಗಿತ್ತು. ಬಟ್ ನಮ್ಮ ಗಮನಕ್ಕೆ ತಂದಿಲ್ಲ ಸರ್ ಅದನ್ನ. ಈಗ ಅವ್ರು ಯಾರು? He was a former MLC of the BJP and he was also a former spokesperson of the BJP. ಈಗ ಕೋರ್ಟಲ್ಲಿ ಆಗ್ತಾರೆ ಮೇಡಮ್. ನಮ್ಮ ಕರ್ನಾಟ ಇತ್ತು. ಸೊ ಹಾಗಾಗಿ ನಾವು ವಿ ಡಿಡ್ಂಟ್ ವಾಂಟ್ ಟು ಗೋ ಟು ದ ಕೋರ್ಟ್ ಅಂಡ್ ಬ್ರಷ್. ಫೈನಲ್ ಚಾನ್ಸಸ್ ಕೊಡ್ಬೇಕಂತ ಇದ್ವಿ. ಸೊ ಹಿ ವಾಸ್ ನೆವರ್ ಕನ್ಸಿಡರಿಂಗ್ ವಾಟ್ ವಿ ವರ್ ಟ್ರೈಂಗ್ ಟು ಕನ್ವೆ ಟು ಹಿಮ್. ಸೊ ಹಾಗಾಗಿ ಇವತ್ತು ನಾವು ನ್ಯೂಸ್ ಪೇಪರ್ ಅಲ್ಲಿ ಇದ್ರ ಬಗ್ಗೆ ಪಬ್ಲಿಕ್ ನೋಟಿಸ್ ಇಶ್ಯೂ ಮಾಡಿದೀವಿ ಫಾರ್ ಆಲ್ ದಿ ಅಬ್ಸಲ್ಯೂಟ್ ಸೇಲ್ ಡೀಡ್ಸ್ ದಟ್ ಹಿ ಹ್ಯಾಸ್ ಡನ್ ಅಂಡ್ ಚೀಟೆಡ್ ಆರ್ NBFC ಮಾಬಾ ಕಾರ್ಪೊರೇಟ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್, ಅಂಡ್ ವಿ ವಾಂಟ್ ಟು ಟೇಕ್ ಇಟ್ ಸೀರಿಯಸ್ಲಿ ಅಂಡ್ ವಿ ಆಲ್ಸೋ ವಾಂಟ್ ಟು ಅಪ್ರೋಚ್ ದ ರೆಸ್ಪೆಕ್ಟಿವ್ ಕೋರ್ಟ್ಸ್ ಅಂಡ್ ಲಾ ಇನ್ ಕಾಂಟೆಕ್ಸ್ಟ್ ಟು ದಿಸ್ ಮ್ಯಾಟರ್. ಅಗ್ರಿಮೆಂಟ್ ಮಾಡ್ಕೊಂಡಿದ್ವಿ. ಅವಾಗ್ಲಿಂದಾನು ನಾವು ಪೊಸಿಷನ್ ಇದ್ದಿದ್ದು ಸರ್. ಈಗ ಯಾರ ಹತ್ರ ಇದೆ? ಇವಾಗ ಬಂದ್ಬಿಟ್ಟು ಅವರು ಈ ಫ್ಲಾಟ್ ನ ಬೀಗಗಳನ್ನ ಹೊಡೆದಿ ಪೊಸಿಷನ್ ತಗೊಂಡು ಬೇರೆಯವ್ರಿಗೆ ಮಾಡಿದ್ದಾರೆ.